ಶರಣ್ ರೀ. ಇವತ್ತು ನಾವು ಕಿತ್ತೂರೊಳಗದೇವಿ. ಕಿತ್ತೂರು ರಾಣಿ ಚೆನ್ನಮ್ಮ ಕೋಟೆ. ಇಲ್ಲಿ ನೀವು ನೋಡಾಕತ್ತೀರಿ ಪ್ಲಾಸ್ಟಿಕ್ ಇವೆಲ್ಲ ಹೊಲಸು ಗುಟ್ಕಾ ಚೀಟಿ ಎಲ್ಲ ಹೋಗದಾರ. ನನಗೆ ಭಾಳ ಬೇಜಾರಾಕೈತಿ. ಕಿತ್ತೂರು ರಾಣಿ ಚೆನ್ನಮ್ಮ ದೇಶದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಮಹಿಳೆ. ಈ ಥರ ಎಂಟ್ರೆನ್ಸ್ಗೆ ಈ ಥರ ಪ್ಲಾಸ್ಟಿಕ್ ಗುಟ್ಕಾ ಚೀಟಿ ಎಲ್ಲ ಒಗದ್ರೆ ಅದು ಹೆಂಗೆ? ನಂಗೆ ಭಾಳ ಬೇಜಾರಾಕೈತಿ. ಭಾಳ ಚಲೋ ಐತಿ, ನೀವು ಫ್ಯಾಮ್ಲಿ ಸಮೇತ ಬಂದು ನೋಡ್ಬೋದು. ಆದರೆ ಈ ಥರ ಹೊಲಸು ಮಾಡ್ತಾರಲ್ಲ, ಭಾಳ ಬೇಜಾರಾಕೈತಿ. ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಕರ್ನಾಟಕ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತೀನಿ, ದಯವಿಟ್ಟು ಇದು ಕ್ಲೀನ್ ಮಾಡಬೇಕು. ಇಷ್ಟು ಸರ್ಕಾರ ತೆರಿಗೆ ಕಲೆಕ್ಟ್ ಮಾಡ್ತೈತಿ, ಇಷ್ಟು ದುಡ್ಡು ಮಾಡ್ತೈತಿ. ಇಲೆಕ್ಷನ್ ಬಂದರೆ ಸಾವಿರಾರು ಕೋಟಿ ಖರ್ಚು ಮಾಡ್ತೀರಿ, ಆದರೆ ಇದಕ್ಕೆ ಯಾಕೆ ಖರ್ಚು ಮಾಡೋಂಗಿಲ್ಲ? ಇದು ಕಿತ್ತೂರು ರಾಣಿ ಚೆನ್ನಮ್ಮ ತಮ್ಮ ದೇಶಗೋಸ್ಕರ ಪ್ರಾಣತ್ಯಾಗ ಮಾಡ್ಯಾರ. ಆದ್ರೆ ಅದು ಕನ್ನಡಿಗರ ಹೆಮ್ಮೆ ವಿಷಯ ಐತಿ, ಇಡೀ ಭಾರತ ದೇಶಕ್ಕೆ ಹೆಮ್ಮೆ ವಿಷಯ ಐತಿ. ದಯವಿಟ್ಟು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೀನಿ, ಕ್ಲೀನ್ ಮಾಡಿರಿ ಅಂತ ಕೇಳ್ಕೊತೀನಿ. ಸಂಬಂಧಪಟ್ಟ ಅಧಿಕಾರಿ ಮತ್ತು ಕರ್ನಾಟಕ ಸರ್ಕಾರ ಐತಲ್ಲ, ಇದ್ರ ಗಮನ ಹರಿಸ್ಬೇಕು. ಭಾಳ ಚಲೋ ಐತಿ. ಫ್ಯಾಮ್ಲಿ ಸಮೇತ ಬಂದು ನೀವು ಇಲ್ಲಿ ಕಿತ್ತೂರು ಕೋಟೆ ನೋಡ್ಬೋದು, ಆಮೇಲೆ ಹಿಸ್ಟ್ರಿನೂ ತಿಳ್ಕೊಬೋದು. ವಸ್ತು ಸಂಗ್ರಹಣ ಕೂಡ ಅಲ್ಲಿ ಐತಿ. 10 ರೂಪಾಯಿ ಟಿಕೆಟ್ ಐತಿ. ಆಮೇಲೆ ಮಕ್ಕಳಿಗೆ ಹಾಫ್ ಟಿಕೆಟ್ ಐತಿ. ಇಲ್ಲಿ ಮೇಲೆ ನೋಡೋದಾದ್ರೆ ನಂದಿ ಧ್ವಜ ಐತಿ. ಆ ಟೈಮ್ದಾಗ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರದ್ದು ನಂದಿ ಧ್ವಜನ ಬಳಕೆ ಮಾಡ್ತಿದ್ರು ಲಿಂಗಾಯತ್ ಪಂಚಮಸಾಲಿ ಸಮಾಜದಿಂದ. ಸೊ ದಯವಿಟ್ಟು ಸರ್ಕಾರಕ್ಕೆ ನಾನು ಕೇಳ್ಕೊತೀನಿ, ಇನ್ನೂ ಅಭಿವೃದ್ಧಿ ಆಗಬೇಕು ಮತ್ತು ಸ್ವಲ್ಪ ಕ್ಲೀನ್ ಇಡಬೇಕಂತ ಕೇಳ್ಕೊತೀನಿ.